ಮಾತಾಡ್ತಾ ಒಬ್ಬ ಹೇಳ್ದ, ನಾನು ದೆವ್ವ ಭೂತ ಏನು ನಂಬೋದೇ ಇಲ್ಲ. ಆಯ್ತಪ್ಪ, ಮಧ್ಯರಾತ್ರಿ ನಾವಿಲ್ಲಿ ಒಂದು ನಿಂಬೆಹಣ್ಣನ್ನು ಕಟ್ಟಿರ್ತೀವಿ, ಈ ದಾರ ಕಟ್ಟಿರ್ತೀವಿ ಕೊಂಬೆಗೆ, ನೀನು ಬಿಚ್ಕೊಂಬರ್ಬೇಕು ಅಂತ. ಅವನು ಹೇಳ್ದ, ಆಯಿತು ಬಿಚ್ಕೊಂಬರ್ತೀವಿ, ಅದಕ್ಕೇನಂತೆ ಯಾವ ದೆವ್ವ ಇಲ್ಲ ಭೂತ ಇಲ್ಲ ಅಂತ. ಹೋದ ಮಧ್ಯರಾತ್ರಿ. ಆದರೆ ಎಲ್ಲರೂ ಹೇಳಿಬಿಟ್ಟಿದ್ರು, ಅಲ್ಲಿ ಆ ಇನ್ಸಿಡೆಂಟ್ ಆಯಿತು, ಇಲ್ಲಿ ಈ ದೀಪ ದೆವ್ವ ಇತ್ತು, ಅಲ್ಲಿ ನನ್ನ ಜುಟ್ಟು ಎಳೆದಿತ್ತು, ಬಟ್ಟೆ ಎಳೆದಿತ್ತು, ನನ್ನ ನೇತು ಹಾಕಿತ್ತು, ನನ್ನ ಕತ್ ಹೆಸ್ಕಾಗಿ ಬಂದಿತ್ತು, ಎಲ್ಲರೂ ಹಿಂಗೆ ಹೇಳಿರ್ತಾರೆ. ಸಬ್ಕಾನ್ಷಿಯಸ್ಲಿ ಅದು ಅವನಿಗೂ ಸ್ಟೋರ್ ಆಗಿತ್ತು. ಹೋದ, ಆದರೆ ಧೈರ್ಯ, ಯಾಕೆಂದರೆ ಎಲ್ಲರೂ ಮುಂದೆ ಹೇಳ್ಬಿಟ್ಟಿದ್ದಾನೆ ನನ್ನ ಧೈರ್ಯವಂತ, ನನಗೆಂಥ ಧೈರ್ಯ ಇದೆ, ಯಾವ ದೆವ್ವನೂ ಇಲ್ಲ ಭೂತನೂ ಇಲ್ಲ, ನಾನು ನಂಬೋದಿಲ್ಲ, ಅದು ಇಲ್ಲವೇ ಇಲ್ಲ ಅಂತ. ಆದರೆ ಮಧ್ಯರಾತ್ರಿಲಿ ಹೋಗಿ ಅದು ಕಟ್ಟಿದ್ರು ಗಂಟನ್ನು ಕೊಂಬೆಗೆ, ಅದನ್ನು ಬಿಚ್ಚುತ್ತಾಯಿತು. ಬಿಚ್ಚಬೇಕಾದ್ರೆ ಹಿಂದೆ ಯಾರೋ ಹೇಳ್ದಾಗಾಯಿತು, ಅವನಿಗೊಂದು ಸಣ್ಣ ಭಯ ಶುರುವಾಯಿತು, ಇದ್ರೂ ಇರಬಹುದೇನೋ ಅಂತ. ಗಂಟನ್ನು ಬಿಚ್ಚಿ ತಿರುಗಬೇಕು, ಹಿಂದೆ ಜೋರಾಗಿ ಯಾರೋ ಹೇಳಿದ್ರು, ಅವನಿಗೆ ಹಾರ್ಟ್ ಅಟ್ಯಾಕ್ ಆಯಿತು. ಆದರೆ ಬೆಳಗ್ಗೆ ಬಂದು ಅಲ್ಲಿ ಹಾರ್ಟ್ ಅಟ್ಯಾಕ್ ಯಾರೂ ಬರಲಿಲ್ಲ, ಸ್ನೇಹಿತರು ಎಷ್ಟೊತ್ತಾದರೂ ವಾಪಸ್ ಬರಲಿಲ್ಲ, ಅವ್ರಿಗೂ ಧೈರ್ಯ ಇಲ್ಲ ಒಳಗೆ ಹೋಗ್ಲಿಕ್ಕೆ. ಬೆಳಗ್ಗೆ ಹೋಗಿ ನೋಡಿದ್ರೆ ಅವನು ಹಾರ್ಟ್ ಅಟ್ಯಾಕಲ್ಲಿ ಸತ್ತಿದ್ದಾನೆ. ಏನಾಗಿದೆ, ಹಿಂದೆ ಯಾವುದೋ ಒಂದು ಕೊಂಬೆಯ ಕಡ್ಡಿ ಏನಿದೆ, ಹಿಂದೆ ಅವನ ಬಟ್ಟೆಗೆ ಹಿಡ್ಕೊಂಡು ಇವನು ತಿರುಗಿದಾಗ ಅದು ಹಿಂದಕ್ಕೆ ಜಗ್ಗಿದೆ, ಜಗ್ಗದಾಗ ಭೂತನೇ ನನ್ನನ್ನು ಎಳಿತಾ ಇದೆ ಅಂತ ಅಷ್ಟು ಧೈರ್ಯದಿಂದ ಇದ್ದವನಿಗೆ ಹಾರ್ಟ್ ಅಟ್ಯಾಕ್ ಆಯಿತು. ಒಬ್ಬರಿಂದ ಉಂಟಾಗುವ ಭಯ ಅದು ಪಡಂಭೂತವಾಗಿ ಒಂದು ಸಣ್ಣ ಇನ್ಸ್ಟೆಂಟ್